ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಸಿಬಿ ಅಭಿಮಾನಿಗಳು ಶೀಘ್ರದಲ್ಲೇ ಗುಡ್ ನ್ಯೂಸ್ ನಿರೀಕ್ಷೆಯನ್ನ ಮಾಡಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕಾದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಧಿಕಾರಿಗಳ ತಂಡ ಇದೀಗ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ಕೆಎಸ್ಸಿಎ ನಿಯೋಗ, ಪೊಲೀಸ್ ಕಮಿಷನರ್, ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ನೇತೃತ್ವದಲ್ಲಿ ಸಮಿತಿ ಭೇಟಿ ಕೊಟ್ಟಿದೆ, ಪರಿಶೀಲನೆಯನ್ನ ನಡೆಸಿದೆ. ಭದ್ರತಾ ವ್ಯವಸ್ಥೆ ಹೇಗಿದೆ, ಪ್ರವೇಶ ದ್ವಾರದ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆಯಾ, ಪಾರ್ಕಿಂಗ್ ವ್ಯವಸ್ಥೆ ಆಗಿದೆಯಾ ಅನ್ನೋದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಗುರುವಾರ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಗೂ ಮುಂಚಿತವಾಗಿ ಒಂದು ವರದಿಯನ್ನ ಕೊಡಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಶೀಲನಾ ಕಾರ್ಯ. ಗೃಹ ಸಚಿವರ ಸಭೆಯಲ್ಲಿ ವರದಿಯನ್ನ ಅಧಿಕಾರಿಗಳು ಸಲ್ಲಿಸ್ತಾರೆ. ಆ ನಂತರದ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸದ್ಯ ವರದಿಯ ಅನುಸಾರವಾಗಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಪುನಃ ವರದಿಯ ಆಧಾರದ ಮೇಲೆ 17 ಷರತ್ತುಗಳನ್ನ ಹಾಕಿದ್ದಾರೆ. ಆ 17 ಷರತ್ತುಗಳಲ್ಲಿ ಎಷ್ಟನ್ನ ಇವರು ಫುಲ್ಫಿಲ್ ಮಾಡೋ ಮೂಲಕವಾಗಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ. ಆ ನಂತರದಲ್ಲಿ ಅದರ ಆಧಾರದ ಮೇಲೆ ಅನುಮತಿಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಸದ್ಯ ಅಧಿಕಾರಿಗಳ ತಂಡ ಇವತ್ತು ಭೇಟಿ ಕೊಟ್ಟದ್ದು. ಗೇಟ್ ಅಳವಡಿಕೆಯನ್ನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಲಾಗಿತ್ತು. ಅದನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಬಹುತೇಕ ಕ್ಲಿಯರೆನ್ಸ್ ಆಗಿದೆಯಾ ಇಲ್ವಾ ಅನ್ನೋದು ಕಾದು ನೋಡಬೇಕು ಈ ವರದಿಯಲ್ಲಿ. ಏನಿಲ್ಲ, ನಾವು ಸರ್ಕಾರ ಏನು ನಿರ್ದೇಶನ ಕೊಟ್ಟಿದ್ದರು ಅದರ ಆಧಾರದ ಮೇಲೆ ಏನೆಲ್ಲ ಕರೆಕ್ಷನ್ಸ್ ಮಾಡಬೇಕು ಅಥವಾ ಏನೆಲ್ಲ ಕಂಪ್ಲೈಂಟ್ಸ್ ಕೊಡಬೇಕು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಸರ್ಕಾರ ಅಧಿಕಾರ ಕೊಟ್ಟಿದ್ದ ಪ್ರಕಾರ ನಾವು ಒಂದು ಸ್ವಲ್ಪ ಹೋಗಿ ಡಿಸ್ಕಷನ್ ಮಾಡಿಬಿಡ್ತೀವಿ. ಓಕೆ, ಅಷ್ಟೇ ಸರ್. ತಾವು ಕೊಟ್ಟಿದ್ದಂಥ ಶಿಫಾರಸುಗಳೆಲ್ಲ ಕೂಡ ಪಾಲನೆ ಮಾಡಿದಾರ? ಅದೇ ಅದು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಹೋಗಿದ್ದೀವಿ. ಏನಾಯ್ತು ಸರ್, ಏನೆಲ್ಲ ಪರಿಶೀಲನೆ ಆಗಿದೆ ಸರ್? ಕಂಪ್ಲೀಟ್ ಆಗಿದೆ. ಏನೆಲ್ಲ ಸ್ವಲ್ಪ ಡೀಟೇಲ್ ಡಿಸ್ಕಷನ್ ಯು ಕ್ಯಾನ್ ಟೇಕ್ ಫ್ರಮ್ ದ ಕನ್ಸರ್ನ್ ಪೊಲೀಸ್ ಕಮಿಷನರ್ ಅವರು ಏನು ನಿರ್ದೇಶನ ಕೊಟ್ಟಿದ್ದಾರೆ, ಅವರು ಅದರ ಆಧಾರದ ಮೇಲೆ ಏನೆಲ್ಲ ಕ್ರಮ ತಗೊಂಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಕಡೆಯಿಂದ ಪಂದ್ಯ ಆಡಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ಬೋದಾ? ನನ್ನ ಕಡೆಯಿಂದ ಏನು ಸಿಕ್ಕಲ್ಲ. ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಮಾತ್ರ ನಾವು ವರದಿ ಮಾಡ್ತಾ ಇದ್ದೇವೆ. ಅದು ಏನೆಲ್ಲ ಮಾಡಬೇಕು ವಿ ವಿಲ್ ಸೆಂಡ್ ಇಟ್ ಟು ದ ಗವರ್ನಮೆಂಟ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿತ್ತು. ಆ ಷರತ್ತುಗಳಲ್ಲಿ ಎಷ್ಟನ್ನು ಈಗಾಗಲೇ ಪೂರೈಕೆ ಮಾಡಿದ್ದಾರೆ, ಆ ಮೂಲಕವಾಗಿ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತಲ್ವಾ? ಸುಮಾರು 10 ರಿಂದ 12 ಷರತ್ತುಗಳನ್ನು ವಿಧಿಸಿದ್ರು. ಅವುಗಳನ್ನು ಕಂಪ್ಲೀಟ್ ಮಾಡಬೇಕು. ಮಾಡಿರುವಂತಹ ಶಿಫಾರಸ್ಸಿನ ಅಂಶಗಳೇನಿದೆ ಅಂಶಗಳೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪಾಲನೆ ಆಗಿದ್ರೆ ಅಷ್ಟೇ ಸಮಿತಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗಲಿಕ್ಕೆ ಸಾಧ್ಯ ಅಂತೇಳಿ ಕೂಡ ಹೇಳಿದ್ರು. ಅವರು ಎಚ್ಚರಿಕೆಯನ್ನು ಕೊಟ್ಟು ಆಗಲೇ ಸುಮಾರು 1-1.5 ತಿಂಗಳಾಗ್ತಾ ಬರ್ತಾ ಇದೆ. ಅವತ್ತಿನಿಂದನೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಮಗಾರಿ ಆಗ್ತಾನೆ ಇರತಕ್ಕಂಥದ್ದು. ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಈಗ ಮುಂದಾಗಿದೆ. ಈಗಾಗಲೇ ಬದಲಾವಣೆಗಳು ಕೂಡ ಆಗಿದೆ. ಕಾಲಕ್ಕೆ ಅಧಿಕಾರಿಗಳ ತಂಡ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದೆ. ಇವತ್ತು ಕೂಡ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮತ್ತೆ ಪೊಲೀಸ್ ಕಮಿಷನರ್ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಮತ್ತೆ ಕೆಎಸ್ಸಿಎ ನಿಯೋಗ, PWD ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟು ಇದುವರೆಗೂ ಎಷ್ಟು ಪ್ರಮಾಣದಲ್ಲಿ ಕಾಮಗಾರಿಯನ್ನ ಮಾಡಿದರೆ, ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ಒಂದು 75% ಬದಲಾವಣೆಗಳು ಆಗಿರುವಂಥದ್ದು. ಗೇಟ್ಗಳ ವಿಸ್ತರಣೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಆಂಬುಲೆನ್ಸ್ ಮತ್ತೆ ಅಗ್ನಿಶಾಮಕ ವೆಹಿಕಲ್ಗಳು ನಿಂತ್ಕೊಳ್ಳೋದಕ್ಕೆ ಜಾಗ ಇರ್ಬೋದು, ಮತ್ತೆ ಇನ್ನಿತರ ಸೀಟ್ಗಳ ವಿಚಾರದಲ್ಲೂ ಕೂಡ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದು. ಅದೆಲ್ಲವೂ ಕೂಡ ಆಗಿದೆ ಅಂತ. ಮಾರ್ಚ್ 10ನೇ ತಾರೀಕಿನ ಒಳಗಡೆ ಎಲ್ಲವೂ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುತೇಕವಾಗಿ ಏನು ಶಿಫಾರಸು ಮಾಡಿದಂಥ ಸಮಿತಿ ಇದೆ ಆ ಸಮಿತಿ ತಾವು ಕೊಟ್ಟಿದ್ದಂಥ ಅಂಶಗಳೆಲ್ಲವನ್ನು ಕೂಡ ಅವರು ಪೂರೈಕೆ ಮಾಡಿದರೆ, ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಡುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ತಜ್ಞರ ಸಮಿತಿ ಇನ್ನೊಂದು 2 ದಿನದಲ್ಲಿ ಆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಮಾಡಿದಾದ ನಂತರ ಸರ್ಕಾರ ಯಾವ ರೀತಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆದರೆ ಸಂಪೂರ್ಣವಾಗಿ ಶಿಫಾರಸುಗಳನ್ನು ಪಾಲನೆ ಮಾಡೋವರೆಗೂ ಕೂಡ ಅಧಿಕಾರಿಗಳ ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾನೆ ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಅಧಿಕಾರಿಗಳು ತಿಳಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.